ಚಿತ್ರ ಬತ್ತಿಯನೇ ಜೂಟ್ ಮುಟ್ಟಾಟ ಆಡೋಣ. ನಾನು ಓಡೋಗ್ತೀನಿ, ನಾನು ಮುಟ್ಟಿಸ್ತೀಯ ನೀನ್ ಬಂದು. ಅಮ್ಮಿ ಕಾವ್ಯ, ನಾನು ಜೂಟ್ ಮುಟ್ಟಾಟ ಆಡಕ್ಕೆಲ್ಲ ಬರಲ್ಲಮ್ಮ. ಬರಂಗಿದ್ರು ಬಾ, ಬೇಕಾದ್ರೆ ಕುಂಟೆ ಬಿಲ್ಲೆ ಆಡೋಣ ಇಬ್ರು. ಅಮ್ಮಿ ಬಿಸ್ಲಾಗ ಆಡೋದು ಬೇಡ ಕಣಮಿ, ಬರ್ರಿ ನಮ್ಮ ಅಂತಗೆ ಬೇಕಾದ್ರೆ ಚೌಕೋಬಾರ ಆಡೋಣ. ಬರ್ತೀರಾ? ನಾನೇ ಕೊಯ್ತೀನಿ, ಪಟ್ಟೆ ಕೊಯ್ತೀನಿ, ಚೌಕೋಬಾರದ್ ಮನೆ ಕೊಯ್ತೀನಿ. ಚೌಕೋಬಾರ ಆಡೋಣ ಬರ್ರಿ. ಇಲ್ಲಾಂದ್ರೆ ನಮ್ಮ ಮನೆಗೆ ಅಟ್ಗುಣಿ ಐತೆ, ಅಟ್ಗುಣಿ ಆಡೋಣ. ಅಪಿ ಪ್ರದೀಪ, ನಮ್ಮ ಅಮ್ಮನ ಮೊಬೈಲ್ನಾಗೆ ಲೂಡೋನ ಐತಿ. ಲೂಡೋನ ಆಡಕ್ ಹೋಗಲ್ಲ ನಾವು, ಇವನ್ ಜೊತೆಗಿನ ಚೌಕೋಬಾರ ಆಡ್ಬೇಕಂತೆ. ಹೋಗಪಿ ಆಸ್ಕೆ. ಏ ಹುಡುಗರು ನಡಿರಲ್ಲ ಆಸ್ಕೆ, ಬಿಸ್ಲಾಗ ಯಾಕೆ ನಿಂತ್ಕೊಂಡಿದ್ದೀರೋ? ಏನಿಲ್ಲ, ಒಬ್ಬೊಬ್ಬರನ್ನ ಹಾಕ್ಕೊಂಡು ಕಸಿ ಪಿಸಿ ತುಳಿದು ಬಿಡ್ತೀನಿ. ನಡಿರ ಆಸ್ಕ್ ನೆಳ್ಳಕ್ಕೆ. ಏ ಅಮ್ಮಿ ಸೀನ್ ಮಾಮ ಬಂತು. ಆ ಮಾಮ ಏನಿಲ್ಲ, ಎಲ್ಲಾರನ್ನ ಸಿಕ್ಕಿ ಹಿಡ್ಕೊಂಡು ಒಯ್ದು ಬಿಡ್ತೈತೆ. ನಾನು ಹೋಗ್ತೀನಮ್ಮ. ಇವನೊಳ್ಳೆ ಪ್ರದೀಪ ಎದ್ರಕೊಂಡು ಹೋಗ್ತಾನೆ. ಆಯಪ್ಪ ನಾನೇನ್ ಮಾಡ್ತೈತಿ ನೋಡ, ಏನ್ ಮಾಡ್ತೈತಿ, ನಾನು ಇಲ್ಲೇ ಇರ್ತೀನಿ ಕಣ. ಏನನ ಮಾಡ್ಕೊಳ್ರಮ್ಮ, ನಾನು ಹೋಗ್ತೀನಿ. ಏ ನಡಿರಿ ಪಿಳ್ಳಾರ ಮಂತ್ರಕ್ಕೆ. ಹೇಳ್ತಾ ಇಲ್ಲೇ ನಿಂತ್ಕೊಂಡಿದ್ದೀರ, ಗಡಿಗೆ ನನ್ನ ಮಗನ ನೀವು. ನಡಿರಿ ಮಂತ್ರಕ್ಕೆ. ಬಿಸಿಲು ನಿಗಿ ಉರಿತಾ ಐತೆ, ನೀವೆಲ್ಲ ನಿಂತ್ಕೊಂಡಿದ್ದೀರ. ನಡಿರ ಮನೆ ಅಷ್ಟೇ. ನಾವು ಇಲ್ಲಿ ಕುಂಟೆ ಬಿಲ್ಲೆ ಆಡ್ಬೇಕು. ನಾವು ಹೋಗಲ್ಲ ಎಲ್ಗುನು. ನಾವು ಕುಂಟೆ ಬಿಲ್ಲೆ ಆಡಕ್ ಬಂದಿರೋದು. ನೀನ್ ಹೇಳ್ತಲೇ ಓಡೋಗ್ಬೇಕಾ? ಎಲ್ಲ ಮಗುವೆ. ಏಯ್ ಯಾರ ಮಗಳ ಮನೆ ನೀನು? ಕಮಲಮ್ಮನ ಮಗಳ. ಕುಂಟೆ ಬಿಲ್ಲೆ ಆಡಿವಂತೆ. ನಡಿ ಮಂತಾಗ ಮೊದಲು ನೆಳ್ಳಾಯ್ಕೆ. ಇಲ್ಲಿ ನಿಗಿ ಉರಿತೈತಿ ಬಿಸಿಲು. ಕುಂಟೆ ಬಿಲ್ಲೆ ಆಡ್ಬೇಕಂತಿ ಮಗ. ನಡಿ ಮನೆ ಆಸ್ಕೆ. ಕುಂಡಿ ಮ್ಯಾಗ ಕೊಡ್ತೀನಿ ನೋಡಿ ಇವಾಗ. ಹೇಳ್ತಾ ಇಲ್ಲೇ ನಿಂತ್ಕೊಂಡಿದ್ದೆ. ನಡಿ ಬಿಲ್ಲೆ ಆಸ್ಕೆ. ಯಾಕೆ ಸೀನಪ್ಪ, ಯಾಕೆ ನಮ್ಮ ಹುಡುಗರು ನಿಂಗೆ ಗಲಾಟೆ ಮಾಡ್ತಿದ್ಯಾ? ಹೆಂಗೈತ್ ಮೈ ಕಡೆಗೆ? ಮುಲ ಅಂತ ಐತಿ, ಬಂದ್ ಕೆರಿತೇನ ಮನೆ. ಈಗ ಸೀನಪ್ಪ, ನೆಟ್ಟಗ್ ಮಾತಾಡೋದ್ ಕಲಿ. ಯಾರ್ ತಗೋ ಮಾತಾಡ್ದಂಗೆ, ಯಾವನ್ ತಗೋ ಮಾತಾಡ್ದಂಗೆ ಕಮಲಮ್ಮನ್ ತಗ ಮಾತಾಡಕ್ ಬರ್ಬೇಡ ನೀನು. ಯಾಕರೆ ಹೊಡಿಯಾಕೆ ನಮ್ಮ ಹುಡುಗರು ಬೈಯಕ್ ಹೋಗಿದ್ದೆ? ಯಾಕೆ ಕುಡ್ದು ಹೆಚ್ಚಾಯ್ತು? ನಿನ್ನ ಎಣ್ಣೆ ನಿನ್ನ ಹೊಟ್ಟೆಗಿರ್ಲಿ. ಅದು ನಮ್ ತಗೆಲ್ಲ ತೋರ್ಸಕ್ ಬರ್ಬೇಡ ನೀನು. ಯಾಕ ಹುಡುಗರು ಆಡ್ತಿದ್ರೆ ಅರೆ ಹೊಡಿಯಾಕ ಹುಡುಗರು ಬೈಯಕ್ ಹೋಯ್ತಿ ಅಪ್ಪ. ಅವ್ರೇನ್ ಬಂದ್ ನಿನ್ ತಿಕಾಚಿ ಬಿಟ್ಟಿದ್ರೆ? ಕಮಲಮ್ಮ ಕೂಲ್ ಡೌನ್. ಯಾಕಮ್ಮ ಇದಕ್ಕಿದಂಗೆ ರೇಖೀಗ ನನ್ನ ಮೇಲೆ? ನಾನು ಏನನ್ನು ಬಾರು ತಂದೆ ನಿನ್ನ ಮಕ್ಕಳನ್ನ. ಅಮ್ಮನೇ ಬಿಸ್ಲೈತೆ ಕಣ್ರಮ್ಮ, ಇಲ್ಲಿ ಆಡಬೇಡ್ರಿ, ಮಂತಕ್ ಹೋಗ್ರಿ ನೆಳ್ಳೈಕೆ ಅಂತಂದ್ರೆ ನೀನ್ ಯಾಕೆ ಒಳ್ಳೆ ಕಾಲ್ ಕೆರ್ಕೊಂಡು ಜಗಳಕ್ ಬೈತಿದ್ದಲ್ಲ ಕೋಳಿ ಹುಂಜು ಬಂದಂಗೆ. ನಾನು ನಿನ್ ತಲೆಗೇನು ಬುದ್ಧಿ ಐತ ಸಗಣೆ ಐತ? ನಾನು ಏನನ್ನು ಬಾರು ತಂದೆ ನಿನಗೆ? ನಿನ್ನ ಮಕ್ಕಳಿಗೆ ಬೈದ್ನ್ಯಾ? ಯಾಕೆ ಕಮಲಮ್ಮ ಇಷ್ಟೊಂದು ಸಿಟ್ಟು ನನ್ನ ಮೇಲೆ? ಬಿಸ್ಲಾನ ಇರ್ಲಿ ನೆಳ್ಳನ ಇರ್ಲಿ ಕಣಯ್ಯ, ನಿನ್ಗೆ ಯಾಕೆ ಯಾರಲ್ಲನ? ನನ್ನ ಮಕ್ಕಳು ಬಿಸ್ಲಾಗನ ಆಡ್ತಾರೆ, ನೆಳ್ಳಗನ ಆಡ್ತಾರೆ. ಇವನೆಲ್ಲ ಯೋಗಕ್ಷೇಮ ವಿಚಾರಿಸಕ್ ಬಂದವ ನನಯ್ಯಪ್ಪ. ಕೋಳಿ ಹುಂಜು ಬಂದಂಗ್ ಬರ್ತೀನಂತ ಜಗಳಕ್ಕೆ. ನೀನ್ ಕುಚ್ಚಮ್ ಬಂದಿದ್ದೀನಲ್ಲ ಕೋಳಿ ಹುಂಜು ಅಲ್ವೇ ನಾನು? ಏನ್ ನನಗೇನ್ ಮಾಡಕ್ಕೆ ಕೆಲ್ಸ ಇಲ್ಲ. ನಿನ್ ಮೇಲೆ ಜಗಳಕ್ ಬರದೆ ನನ್ ಕೆಲ್ಸ. ಕುಡ್ದು ಎಲ್ಲ ನೇರಪ್ಪ ಮಂತಕ್ ಬಿದ್ದಿರು. ನಮ್ಮ ತಗೆಲ್ಲ ಮಾತಾಡಕ್ ಬರ್ಬೇಡ ನೀನು. ನನ್ನ ಮಕ್ಕಳು ಬಿಸ್ಲಾಗನ ಆಡ್ಲಿ ನೆಳ್ಳಗನ ಆಡ್ಲಿ, ನಿನ್ಗೆ ಹೇಳ್ಬೇಕಾಯ್ತದು. ಹೋಗ ತಿಕ್ಕ ಮುಚ್ಕೊಂಡು. ಅದಕ್ಕೆ ಹೇಳೋದು, ನಮ್ಮ ದೇಶದಾಗೆ ಹೇಳಿದೆ ಒಳ್ಳೇದು ಮಾಡೋರಿಗೆ ಬೆಲೆನೇ ಇಲ್ವಂತೆ. ಹಾಳ ಹೋಗಲಿ, ನಮಗೇನಾಗಬೇಕಾಯ್ತು ಹೇಳು. ಅಲ್ಲಪ್ಪ, ನಾನು ಅನ್ನಬಾರದೇನಂದೆ ನೀನ? ಏನಮ್ಮಣಿ ಕುಂಟೆ ಬಿಲ್ಲೆ ಇಲ್ಲೇ ನಮ್ಮಣಿ ಆಡೋದು? ಹೋಗ್ರಿ ಮಂತಕ್ ಹೋಗಿ ಆಡ್ಕೊಳ್ರಿ ಅಂತಂದ್ರೆ ನೀನ್ ನನ್ನ ಮೇಲೆ ಜಗಳಕ್ ಬಂದ್ರ ನಾನೇನಪ್ಪ ಮಾಡ್ಲಿ? ಏನಾನ ಮಾಡ್ಕೊಂಡು ಹಾಳ ಹೋಗ್ರಿ, ನನಗೇನಾಗಬೇಕಾಯ್ತು. ನಿನ್ ಬಾಯಿಗೆ ಮಣ್ಣಾಕ ಹಾಳಾಗ ಹೋಗ್ರಿ ಚಲೋ. ನೀನ್ ಹಾಳಾಗ ಹೋಗ್ತ್ಯಾ, ನಿಮ್ ಮನೆ ಹಾಳಾಗ ಹೋಗ್ತೈತೆ. ನಿನಗೂ ಒಬ್ಬ ಸಣ್ಣ ಮಗ ಇದ್ದಾನೆ, ಅವ್ನ ಹಾಳಾಗ ಹೋಗ್ತಾನೆ. ನನ್ನ ಮೇಲೆ ಶಾಪ ಹಾಕಕ್ ಬರ್ಬೇಡ. ನೀನ್ ಕುಡ್ದ ಬಾಯಾಗೆ ಹೊಲ್ಸ ಬಾಯಾಗೆ ನಮ್ಮಿಗೆ ಶಾಪ ಹಾಕ್ ಚಾಳಾಗ ಹೋಗ್ರಿ ಅಂತಾನೆ. ನಮ್ಮಿಗೆ ಶಾಪ ಹಾಕಕ್ಕೆ ನಮ್ಮ ಮುಂಬೈಯಾಕ ನೀನ್ ಯಾವನ? ಪಾಪ ಹಂಗಾರ ನಿನ್ನೆ ದಿನ ಬನ್ನೇರ್ ಗಟ್ಕ ಹೋಗಿದ್ರಿ ಅನ್ನಪ್ಪ. ಏನೇನ್ ನೋಡ್ಕೊಂಬಂದ್ರಿ ಅಲ್ಲಿ? ಅಜ್ಜಿ, ಅಲ್ಲಿ ಆನೆ, ಕಳ್ಳಿ, ಜಿರಾಫೆ, ಹಾವು, ಮೊಸಳೆ,
ತಿರ್ಗಾ ಚಿಟ್ಟೆ ಆ, ಎಲ್ಲ ಇದ್ವು ಕಣಜಿ, ಚಿರತೆ ಎಲ್ಲ ಇದ್ವು. ಆನೆ ಸೊಂಡನಾಗೂ ಅಂಬದು. ಅಜ್ಜಿ ಅಜ್ಜಿ, ಚಿರತೆ ಸೇಮ್ ಬೆಕ್ಕಿದ್ದಂಗೆ ಕಣಜಿ ಇರೋದು. ಬೆಕ್ಕು ಬೆಕ್ಕಿರ್ತಾವಲ್ಲ ಹಂಗೆ ಇರೋದು, ಆದ್ರೆ ಮೈ ಮೇಲೆಲ್ಲ ಚುಕ್ಕಿ 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 ಇರ್ತವೆ. ಎಷ್ಟು ಉದ್ದಕ್ಕಿದ್ದದು ಗೊತ್ತಾ ಅಜ್ಜಿ? ಮಾಮ ಹೇಳ್ತಿತ್ತು ಚಿರತೆ ಅಷ್ಟು ಸ್ಪೀಡ್ ಆಗಿ ಓಡೋ ಪ್ರಾಣಿ ಯಾವ್ದು ಇಲ್ಲಂತೆ. ಒಂದು ಗಂಟೆ ಕಾರು ಬೈಕು ಎಲ್ಲ ಹೋಗ್ತಾವಲ್ಲ, ಒಂದು ಗಂಟೆಗೆ 40ರಿಂದ 60 ಕಿಲೋಮೀಟರ್ ಸ್ಪೀಡ್ ಆಗಿ ಹೋಗ್ತೈತೆ ಕಣಜಿ ಚಿರತೆ. ಎಂತೆಂತ ಪ್ರಾಣಿಗಳು ಇದ್ವು ಗೊತ್ತಾ ಅಜ್ಜಿ? ಹೆಬ್ಬಾವೆಲ್ಲ ಇದ್ವು ಕಣಜಿ ಅಲ್ಲಿ. ಹೆಂಗ ಬಿಡಪ್ಪ ಆತ, ನಿಮ್ಮ ಮಾಮ ಕರ್ಕೊಂಡು ಹೋಗಿದ್ಕುನು ಹೆಂಗ ಸಾರ್ಕವಾತು ಎಲ್ಲ ನೋಡ್ಕೊಂಡ್ ಬಂದಿದ್ಯಾ. ನಮ್ಗಂತೂ ಅದೃಷ್ಟವಿಲ್ಲ, ನೀವನ ನೋಡ್ಕೊಂಡ್ ಬಂದಿದ್ರ, ಖುಷಿ ಆಕೈತೇಳಪ್ಪ. ಹೆಂಗ ಭಯವಾಗಿರಪ್ಪ, ಬಿಸಿಲು ಉರಿತೈತೆ, ಹೊರಿಗ್ ಪರಿಕ್ ಹೋಗ್ಬೇಡ್ರಿ, ಹೆಂಗ ನೆಳ್ಳಗೆ ಇರ್ರಿ. ಅಜ್ಜಿ ಅಜ್ಜಿ, ಅಮ್ಮನ ಕೈ ಕೊಡ್ತೀನಿ, ಮಾತಾಡು. ಹಲೋ ಅತ್ತೆ, ಹೇಳತ್ತೆ. ಯಾತಳನಮ್ಮ, ಅದೇ ಹುಡುಗ ನೆನೆ ದಿನದಲ್ಗೋ ಬನ್ನೇರ್ಗಟ್ಟ ಕೈಯಲ್ಗ ಹೋಗಿದ್ವಿ ಅಂತ ಅನ್ನಲ್ಲ, ಅದನ್ನೇ ಮಾತಾಡ್ತಿದ್ವಿ. ಎಲ್ಲ ಚೆನ್ನಾಗ್ ಕೈದಾರೆ ನಮ್ಮ ನಿಮ್ಮ ಅತ್ತಿಗೆ ಅಣ್ಣಯ್ಯ ಎಲ್ಲಾರು ಚೆನ್ನಾಗ್ ಕೈದಾರ ತಾನೆ? ಹೂ ಕಣತೆ, ಎಲ್ಲಾರು ಚೆನ್ನಾಗ್ ಕೈದಾರೆ. ಅಡ್ಗೆ ಏನ್ ಮಾಡಿದ್ದೆ ಅಮ್ಮಣ್ಣಿ? ಅಡ್ಗೆನ ಅದೇ ನೀನ್ ಮಾಡಿ ಕೊಯ್ದಲ್ಲ ಒಣೊಳ್ಳಿ ಕಾಳಾಕ್ ಬಸ್ಸಾರು, ಅದೇ ಇತ್ತು ಎದ್ದಾಗಿನ ಊಟ ತಕನ. ಹಂಗೆ ಅದ್ರಾಗೇನ ಮುದ್ದೆ ಅನ್ನ ಮಾಡ್ಕೊಂಡು ಉಂಡ್ವಿ. ಇವಾಗ ಮುಗ್ದೋಯ್ತಿ. ಒಂದೆರಡು ಹಾಗಲಕಾಯಿ ಇದಾವೆ, ಹಾಗಲಕಾಯಿ ಸಾರು ಮಾಡಿ ಮುದ್ದೆನೂ ಅನ್ನನೂ ಮಾಡ್ತೀನಿ. ಹೆಂಗ ಅದೊಂದೆರಡು ಊಟಿಗೆ ಬತ್ತೈತಿ. ಹೋಗಮಣೆ ಯಾತು ಸಾರ್ಗು ಪಾರ್ಗು ಯಾತು ಇಲ್ಲ ನೋಡು, ಬೇಜಾರ್ ಆಕೈತೆ ಅಡಿಗೆ ಮಾಡಕ್ಕೂನು. ಈಗ ಯಾತ ಗ್ಯಾಸನು ಸಿಕ್ತಿಲ್ವಂತೆ. ಏನ್ ನಿಮ್ಮ ಮಾಮ ಜೀವ ತಿಂತಾನ ಅಂದ್ರೆ ಒಟ್ಟು ಅಡಕವಾಗಿ ಮುಗಿಸು ಅಂತಾನ. ಅಡಕೋಗಿ ಹಂಗೆ ಮುಗಿಸ್ತೀಯ ಮಣ್ಣಿ ಗ್ಯಾಸ್ನ? ನಾನು ಅದಕ್ಕೆ ಸಿಟ್ಟು ಬಂದು ಎಲ್ಲ ಎತ್ತಿ ಕಪ್ಪ ಬೇಕಾರೋಗ ಸೌದೆ ಹಾಕೊಂಬಂದು ಒಲೆಗೆ ಮಾಡ್ತೀನಿ ಅಂತ ಅಂದಿ. ಅವಾಗ ಸುಮ್ನಾತ್ ನಿಮ್ಮ ಮಾಮ. ಈ ಅಪ್ಪ ಐತಿ ಮಂತಗೈತಾ ಇಲ್ವ? ಹೆಂಗೈದಾರತ್ತೆ? ಚೆನ್ನಾಗ್ ಕೈದಾರ್ತಾನೆ. ತಿರುಗ ನಾನು ಇಲ್ಲ ಅಂತ ಹೇಳ್ಬಿಟ್ಟು ಜಾಸ್ತಿ ಕುಡ್ಕೊಂಬರೋದು ಜಗಳ ಮಾಡೋದು ಏನ್ ಮಾಡ್ತಿಲ್ವ? ಮಂತಗೈತಾ ಎಲ್ಲ ಐತಿ ಅಪ್ಪ? ಅಮ್ಮಣ್ಣಿ ಸುಶೀಲಮ್ಮ, ನಿನ್ ಗಂಡ ಮಂತಾಗಿರ್ತಾನೇನೆ, ರಾತ್ರಿ ಹೊತ್ತಾಗ ಬರ್ತಾನ ಅಷ್ಟೇ ಮಂತಕ್ಕೆ. ಬಂದು ಎದ್ದಾಗ ಮಕ ತೊಳ್ಕೊಂಡು ಕಾಫಿ ಕುಡ್ದು ಹೋದನು, ತಿರುಗ ಅಡಿಗೆ ಆದ್ಮೇಲೆ ಉಂಬಾಕೆ ಬರೋದು. ಎಲ್ಗನ ಕೂಲಿ ಪಾಲಿ ಹೋದ್ರೆ ಎಲ್ಲಿ ಬರ್ತಾನ ಅವನು? ಎಲ್ಲೂ ಬರೋಲ್ಲ. ಈ ಊರಾಗ ಬರಾಗ ಇದ್ದಾನೇನ. ಪುಟ್ಟಂಗಜ್ಜಿ ಮುತ್ತೆ ಮುತ್ತಿಗ ನಿಮ್ ಸೀನಪ್ಪನೂ ಕಮಲಕಾಯಿನೂ ಮುತ್ತಿಗ. ಅಮ್ಮಣ್ಣಿ ತಡಿಯ ಒಂದ್ರ ಒಟ್ಟಿಲ್ಲಿ. ಇದ್ಯಾಕ ಈ ಹುಡುಗ ಹಂಗೆ ಉಸಿರು ಕಟ್ಕೊಂಡು ಓಡ್ ಬಂದು ಏನೋ ಹೇಳ್ತಾ ಇದ್ದ ನೀವು ಪ್ರದೀಪ? ಕೇಳ್ತೀನಿ ತಡಿಲಿ. ಏಯ್ ನೆಟ್ಟಗ್ ಮಾತಾಡಪ್ಪಯ್ಯ. ಯಾತೋ ಏನಾಯ್ತೋ? ಸೀನಪ್ಪ ಕಮಲಮ್ಮ ಅಂದ್ರೆ ಏನ? ಬಾಯ್ ಬಿಟ್ಟೇಳ ಅದೇನು? ಪುಟ್ಟಂಗಜ್ಜಿ ಅದೇ ಕಮಲಕಾಯಿ ಐತಲ್ಲ, ಕಮಲಕಾಯಿನೂ ಸೀನ್ ಮಾಮನೂ ಇಬ್ರು ಜಗಳಕ್ ಬಿದ್ದವ್ರು ಸರಿಯಾಗಿ. ಅಲ್ಲೇನಾ ಇವ್ರು ಆ ಕಡೆ ಕೇರಿ ಐತಲ್ಲ, ಅಲ್ಲಿ ಮಣ್ಣಿನ ಗುಡ್ಡೆ ಐತಲ್ಲ, ಅಲ್ಲಿ ಕಮಲಕಾಯಿನ ಮಗಳು ಇಬ್ರು ಆಟ ಆಡ್ತಿದ್ರು. ಅದಕ್ಕೆ ಬಿಸ್ಲಾಗ ಏನ್ ಆಡ್ತೀರಾ ಹೋಗ್ರಿ ನೆಳಕ್ಕೆ ಅಂತಾನ ಸೀನ್ ಮಾಮ ಜೋರಾಗಿ ಬೈತಿತ್ತು. ಅದಕ್ಕೆ ಕಮಲಕಾಯಿ ಎಲ್ಲಿತ್ತೋ ಗೊತ್ತಿಲ್ಲ ಬಂದಿದ್ದು. ನನ್ ಮಗಳನ್ನ ಯಾಕೆ ಬೈತ ನೀನು? ನನ್ ಮಗಳನ್ನ ಬೈಯಕ್ ನಿನ್ಗೆ ಅಧಿಕಾರ ಯಾರು ಕೊಟ್ಟರು? ನನ್ನ ಮಕ್ಳೆಲ್ಲ ಆಡ್ಕೊಂಬ್ಲಿ, ನಿನ್ಗೇನಾಗಬೇಕಾಗೈತೆ? ಬಂದ್ಬಿಟ್ಟ ಇಲ್ಲಿ ಬುದ್ಧಿವಾದ ಹೇಳಕ್ಕೆ ಅಂತಾನ ಕಮಲಕಾಯ ಸೀನ್ ಮಾಮೂನಂತೂ ಬೈದ್ ಇಕ್ತಾ ಐತೆ. ಜಗಳಾಡ್ತಾ ಇರ್ಕೊಂಡ್ ಪುಟ್ಟಂಗಜ್ಜಿ ಇಬ್ರು. ಅಯ್ಯ ಇವ್ನ ಬಾಯಿಗೆ ಮಣ್ಣಾಕ ಇವ್ನ್ಗೆ ಯಾಕೆ ಬೇಕಿತ್ತೀವಲ್ಲನ? ಏನನ ಒಂದ್ ಮಾಡ್ಕೊಂತಿರ್ತಾನೆ ಪಂಚಾಯತ್. ಸುಮ್ನಿರ್ಲಾರ್ದ ಇವ್ನ್ಗೆ ಯಾಕೆ ಬೇಕಿವಲ್ಲನ? ಎಲ್ಲ ಇದಾರಪ್ಪಯ್ಯ. ಹಲೋ ಅತ್ತೆ, ಯಾತ ಜಗಳ ಅಂತಾರೆ, ಯಾತ ಮಾತಾಡ್ತಿಲ್ಲ? ಹಲೋ ಅತ್ತೆ, ಮಾತಾಡತ್ತೆ ಕೇಳಿಸ್ತಿಲ್ಲ? ಹಲೋ ಏ ಅಮ್ಮಣ್ಣಿ ಸುಶೀಲಮ್ಮ ತಡಿಯೇ, ನಿನ್ ಗಂಡ ಅಲ್ಲೇ ಒಂದ್ ಗನಂದಾರಿ ಬದುಕ್ ಮಾಡ್ಕೊಂಡ್ ಬಂದೇವ್ನಿ. ಹೋಗಮ್ಮ ಅತ್ತ, ಆ ಕುಡ್ದೆಲ್ಲ ನಾವಂತಾಗೆ ತೆಪ್ಪಗ್ ಬಿದ್ದಿರೋದ್ ಬಿಟ್ಟು ಊರತ್ತಾಗೆಲ್ಲ ಜಗಳಕ್ಕೆ ಹೋಗ್ಕನ್ ಕಣೆ. ತಡಿ ಒಂದ್ರ ಒಟ್ಟು ಹೋಗಿ ಬರ್ತೀನಿ. ಅತ್ತೆ ಭಯವಾಗಿರ ಹೇಳತ್ತೆ ಅಪ್ಪನ್ನು. ನನಗಿಲ್ ನೋಡ್ ಕೈ ಕಾಲಾಡ್ದಂಗಾತು. ಜಗಳಕ್ಕೆ ಯಾಕೋ ಯಾರೇನ ಮಾಡ್ಕೊಂಬ್ಲಿ, ಅಪ್ಪಗೆ ಏನಾಗಬೇಕಾಗೈತಿ? ಸುಮ್ನಿರ ಕೇಳು. ಹೋಗ್ತೀನಿ ಸುಮ್ಕಿರಮ್ಮ, ನೀನ್ ಯಾವ ಧೈರ್ಯ ಮಾಡ್ಕೊಂಬಕ್ ಹೋಗ್ಬೇಡ. ನಾನು ಹೋಗ್ತೀನಿ ಸುಮ್ಕಿರು, ಹೋಗೋದೇನ್ ನೋಡ್ಕೊಂಡ್ ಬರ್ತೀನಿ. ಏ ಹುಡ್ಗ
ಎಲ್ಲ ಇದಾನ ನಮ್ ಸೀನಪ್ಪ? ನಡಿ ತೋರ್ಸು ಅಂದ್ರ ಒಟ್ಟು. ತಿಂದು ಲಂಡ್ ಹೆಚ್ಚಾಗಿರ್ಬೇಕ ಅವನಿಗೆ. ಬತ್ತಿ ನಡೆಯವಂದ್ರ ಒಟ್ಟು. ಈಗಳ ಸೀನಪ್ಪ, ನೀನು ಊರ್ ಹೆಂಗುಸುರ್ತ ಹೆಂಗ್ ಮಾತಾಡ್ತೀಯ ಏನೋ ಗೊತ್ತಿಲ್ಲ. ನನಗೂ ನಿನಗೂ ಆಗಲ್ಲ. ನಿನ್ ಮಾತಂದ್ರೆ ನನಗೆ ಇಡ್ಸಲ್ಲ. ಇವಾಗ ನನ್ನ ಮಗಳ ಮೇಲೆ ಜಗಳಕ್ಕೆ ಬೈಜ, ನನ್ನ ಮೇಲೆ ಸಿಟ್ಟಿಗೆ. ಇವೆಲ್ಲ ಬಿಟ್ಕೊಂಡ್ಬಿಡು. ಊರ್ ಹೆಂಗುಸರಿಗೆ ನೀನಂದ್ರೆ ಬಲಿಷ್ಠ ನೋಡು, ನಿನ್ ಮಾತಂದ್ರೆ ಇಷ್ಟ ನೋಡು. ಅದಕ್ಕೆ ಅವ್ರ ತರ ಚಂದಕ್ ಮಾತಾಡು. ನನ್ ತಯ್ಯನ್ ಮಾತಾಡಕ್ ಬರ್ಬೇಡ ನೀನು. ನನ್ನ ಮಕ್ಕಳ ಸವಸಕ್ ಬರಕ್ ಹೋಗ್ಬೇಡ ನೀನು. ಕಮಲಮ್ಮ 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 ಶಾಂತಳಾಗಮ್ಮ, ಓ ಕಮಲಮ್ಮ ಶಾಂತಳಾಗಮ್ಮ. ಊರಗಳ ಹೆಂಗುಸ್ರನ್ನೆಲ್ಲ ನಾನು ಇಷ್ಟಪಡಕ್ ನಾನೇನ್ ಶ್ರೀಕೃಷ್ಣ ಪರಮಾತ್ಮನೇನಮ್ಮ. ಏ ಕಮಲಮ್ಮ, ನನಗೆ ಯಾರ ಮೇಲೂ ಸಿಟ್ಟಿಲ್ಲ, ಯಾರ ಮೇಲೂ ದ್ವೇಷ ಇಲ್ಲ. ಎಲ್ಲರೂ ನಮ್ಮವರೆಂದು ಬದುಕುವ ವ್ಯಕ್ತಿ ಈ ಸೀನಪ್ಪ ಕಣಮ್ಮ. ಕಮಲಮ್ಮ, ನೀನಂದ್ರೆ ನನಗೆ ಯಾಕೆ ಸಿಟ್ಟೇಳು? ನೀನೇನ್ ನನ್ನ ಲವ್ ಮಾಡಿದ್ದೆ, ಮದುವೆ ಆಗಲ್ಲ ಅಂತ ಹೇಳಿದ್ದೆ. ನಿಂದು ಮದುವೆ ಐತೆ, ನಂದು ಮದುವೆ ಐತೆ. ನಿನ್ಗೂ ಮಕ್ಕಳ ಇದಾವೆ, ನನಗೂ ಮಕ್ಕಳ ಇದಾವೆ. ಅಂಥದ್ರಲ್ಲಿ ನಿನಗೂ ನನಗೂ ಯಾಕೆ ದ್ವೇಷ? ಏನೋ ನಿಂದ ಆಸ್ತಿ ಬರೆಸ್ಕೊಂಡಿದ್ದೀನಿ, ಇಲ್ಲ ಆಸ್ತಿ ಕೊಡ್ದಂಗೆ ಏನಾದರೂ ಇಟ್ಟಿದ್ದೀನಿ ಇಲ್ವಲ್ಲ. ಏ ಕಮಲಮ್ಮ, ಒಂದು ಊರಂದ್ಮೇಲೆ ಅಣ್ಣ ತಮ್ಮನ ತರ ಇರ್ಬೇಕು, ಅಕ್ಕ ತಂಗಿ ತರ ಇರ್ಬೇಕು. ಹಿಂಗ ಮಕ ಊದಿಸ್ಕೊಂಡು ಉರ್ರಂತ ಓಡಾಡ್ತಿದ್ರೆ ನಿನ್ಯಾರು ಮಾತಾಡಿಸ್ತಾರ ಹೇಳು? ಬೇಜಾರಾಗ್ಬೇಡ ಕಮಲಮ್ಮ, ನಿನ್ನೊಳ್ಳೇದಕ್ಕೆ ಹೇಳೋದು. ನಾನು ಯಾಕೆ ಬೇಜಾರಾಗ್ತ? ಸೀನಪ್ಪ, ನೆಟ್ಟಗ್ ಮಾತಾಡೋದ್ ಕಲಿ ನೀನು. ನೇರಪವಾಗಿ ಯಾತ ಮಾತಾಡ್ತಿದ್ಯ? ನಾಲ್ಕೈತೆ ಉದ್ದಕೈತೆ ಅಂತಾನ. ಇವೆಲ್ಲ ಮಾತಾಡಕ್ ಹೋಗ್ಬೇಡ ನೀನು. ನಾನ್ ಸವಾಸಕ್ ಬರ್ಬೇಡ ಅಂದ್ರೆ ಬರ್ಬೇಡ ಅಷ್ಟೇನ. ನನ್ ಸವಾಸಕ್ಕೂ ಬರ್ಬೇಡ, ನನ್ನ ಮಕ್ಕಳ ಸವಾಸಕ್ಕೂ ಬರ್ಬೇಡ ನೀನು. ಯಾಕಲ್ಲ ಸೀನಾ, ನೀನ್ ತಿಗದಾಗ ಏನನ್ನ ಕಡಿತೈತೆ ಅಂದ್ಲ? ಅವಳ ಮೇಲೆ ಯಾಕಲ್ಲ ಜಗಳಕ್ಕೆ ಹೋಗಿದ್ದ? ಅವಳ ಸುದ್ದಿಗೆ ನೀನ್ ಯಾಕೆ ಹೋಗಿದ್ದು? ಯಾಕೇನು ತಿಂದು ಲಂಡ್ ಹೆಚ್ಚಾಯೈತೆ ನಿನಗೆ? ಕೂಳ ಹೆಚ್ಚಾಯೈತೆ ಅಂದ್ಲ? ಬಂದೆಯ ನನಗೆ ಜನ್ಮ ಕೊಟ್ಟ ತಾಯಿ, ಈ ಕಮಲಮ್ಮಳಿಗೆ ನಾನು ಯಾವುದೇ ದುರುದ್ದೇಶದಿಂದ ಮಾತನಾಡಲಿಲ್ಲ ತಾಯಿ. ಬಿರು ಬೇಸಿಗೆಯಲ್ಲಿ ಮಣ್ಣಿನ ಗುಡ್ಡೆಯ ಮೇಲೆ ಈ ಕಮಲಮ್ಮನ ಮಕ್ಕಳು ಆಟವಾಡುತ್ತಿದ್ದರು. ಮಕ್ಕಳೇ, ಬಿರು ಬೇಸಿಗೆಯಲ್ಲಿ ಆಟವಾಡುವುದು ತಪ್ಪು, ಅದು ಆರೋಗ್ಯಕ್ಕೆ ಹಾನಿಕರ. ನೆರಳಿಗೆ ಹೋಗಿ ಆಟವಾಡಿ ಎಂದು ಉಪದೇಶ ಮಾಡಿದೆನಷ್ಟೇ ತಾಯಿ. ಎಲ್ಲಿದ್ದಳು ಕಮಲಮ್ಮ ಉಗ್ರ ರೂಪಿಯಾಗಿ ಗರ್ಜಿಸುತ್ತ ದುರ್ಗಾ ಮಾತೆಯಂತೆ ಬಡಬಡನೆ ಓಡಿ ಬಂದು ನನ್ನ ಮೇಲೆ ಎರಗಿದಳು ತಾಯಿ, ಎರಗಿದಳು. ನಾನೇನು ಮಾಡಲಿ, ನನ್ನ ತಪ್ಪೇನಿಲ್ಲ ತಾಯಿ. ನಿನ್ನ ಮಗ ಸೀನಪ್ಪ ಎಂದು ತಪ್ಪು ಮಾಡಲಾರ, ಆದರೆ ಮಾಡುವುದೊಂದೇ ಒಂದು ತಪ್ಪು, ಮದ್ಯ ಸೇವನೆ. ಎಣ್ಣೆ ಕುಡಿತನ್ ಬಿಟ್ರೆ ಏನು ತಪ್ಪು ಮಾಡಲ್ಲ ನಿನ್ನ ಮಗ ಸೀನಪ್ಪ. ಇಶಕಣಮ್ಮ ಆಗಿದ್ದು ಓಡ್ ಬಂದಿದ್ದ ನೀನಿಲ್ಲಿ ನಡೆಯಮ್ಮ ಮಾತಾಕ್ ಸುಮ್ನು ಅಲ್ವಲ್ಲ. ಯಾವಳ ಮಕ್ಳು ಹೆಂಗನ ಹಾಳಾಗ್ ಹೋಗ್ಲಿ, ನಿನಗೆ ಯಾಕೋ ಬೇಕು? ಉಪದೇಶ ಮಾಡೋದ್ ನಿನ್ಗೆ ಯಾಕೆ ಬೇಕು? ನಮ್ಮೂರಾಗೆ ಹೆಂಗುಸ್ರು ಒಳ್ಳೆರಿಲ್ಲ. ಒಳ್ಳೇದು ಮಾಡಿರು ಒಂದೇ ತರಕ್ ಮಾತಾಡ್ತಾರೆ, ಕೆಟ್ಟದ್ ಮಾಡಿರು ಒಂದೇ ತರಕ್ ಮಾತಾಡ್ತಾರೆ. ಅಲ್ಲ ನೀನ್ ಏನಂದೆ ಅಂತ ಅವಳು ನಿನ್ ಮೇಲೆ ಜಗಳಕ್ ಬಂದವಳ ಅವಳು? ಅವಳೇನು ಏನು ಊರಿಗೆಲ್ಲ ಅವಳೆಂದು ಇವಳೆ ಶಿವರಾಮಣಿನೇ ಅವಳು? ಬಿಸ್ಲಾಗ ಆಡ್ತಾ ಇದ್ದಾಗ ಮಕ್ಕಳು ನೆಳ್ಳಕ್ ಹೋಗಿ ಆಡ್ರಮ್ಮ ಅಂತಂದಿದ್ದು ದೊಡ್ಡ ತಪ್ಪಾಗಿ ಬಿಡ್ತಾ ಇವಳಿಗೆ. ಇವ್ ಯಾರನ ಹಗುರವಾದರು ಇಂತ ಸಿಕ್ಕಿಬಿಟ್ಟು ಜಗಳ ಮಾಡಕ್ ಚಂದಕ್ ಬಂದ್ಬಿಡ್ತಾರ ನಮ್ಮೂರಾಗ ಹೆಂಗಸ್ರು. ಅಲ್ಬಡಿ ಮುಂಡೇರ ಪುಟ್ಟಂಗಜ್ಜಿ, ನಾಲ್ಗೆ ಬಿಡಿ ಹಿಡ್ಕೊಂಡ್ ಮಾತಾಡು. ಏನ್ ಅಲ್ವಡಿ ಮುಂಡೇರ ಅಂತೀಯಲ್ಲ? ನಿನ್ ಮಗ ಮಾಡೋದ್ ಸರಿನಾ? ಏಯ್ ಮುಚ್ಚ ಭಯ, ಏನೇ ಮಾಡವ್ ನನ್ನ ಮಗ ಅಂತದ? ಏನೇ ಮಾಡವ್ರೆ? ನಿನ್ ಮಕ್ಳು ಇಲ್ಲಿ ಬಿಸ್ಲಾಗ ಆಡ್ತಿರೋದ್ನ ಹೋಗಿ ನೆಳ್ಳಾಗ ಆಡ್ಕೊಳ್ರಿ ಅಂಬದಿ ತಪ್ಪ? ಹೋಲಿ ಬಿಡು, ಇಲ್ಲಿ ನೆಳ್ಳಾಗಿ ಆಡಿಸ್ಕೆ ನಿನ್ ಮಕ್ಳನ್ನ. ನನಗೇನಾಗಬೇಕಾಗೈತಿ? ಇವನು ಅಂತ ಲೋಪರ್ ನನ್ ಮಗನೇನ ಯಾರ ಹೆಂಗನ ಹಾಳಾಗ ಹೋಗ್ಲಿ ಅಂತ ಸುಮ್ನಿರಲ್ಲ. ಒಳ್ಳೇದ್ ಮಾಡಕ್ ಹೋಗ್ತಾನ ನೋಡು, ಅದಕ್ಕೆ ನಿಮ್ ತಿಕ್ಕ ಮ್ಯಾಕ್ ಹೋಗ್ತವೆ. ಏನಾರ ಮಾಡ್ಕೊಂಬ್ಲಿ ಬಿಟ್ಟು ನಮ್ಗೇನಾಗಬೇಕಾಗೈತೆ ಅಂತ ಸುಮ್ನಾಗಲ್ಲ ಇವನು. ಲೇ ಸೀನಪ್ಪ, ಯಾಕಲ್ಲ ಹೆಂಗುಸುರ್ತಾಗ ಹಿಂಗ್ ಜಗಳ ಆಡ್ತಿದ್ಯಾ? ಏನ್ ಮಾಡಿರೋ? ನೀನೇನ್ ಮಾಡ್ದು? ಓಹೋ ಗೌಡ್ರೆ, ನೀವು ಬಂದ್ಬಿಟ್ರಿ ಈ ಸಣ್ಣ ಜಗಳಕ್ಕೆ. ಅಂತ ದೊಡ್ಡ ಮ್ಯಾಟ್ರ್ ಏನಲ್ಲ ಬಿಡ್ರಿ. ಪಾಪ ಕಮಲಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡವಳೆ. ಅಯ್ಯಮ್ಗೆ ನನ್ ಕಂಡ್ರೆ ಮೊದ್ಲಿಂದನೂ
ಸಿಟ್ಟಲ್ಲ. ನನಗೇನು ಆಯಮ್ಮನ ಮೇಲೆ ಸಿಟ್ಟಿಲ್ಲ, ಆಯಮ್ಮನೆ ನನ್ನ ಮೇಲೆ ಹೇಗಿರೋದು ಅಷ್ಟೇನ. ಆಯಮ್ಮನ ಮಕ್ಳು ಬಿಸ್ಲಾಗ ಆಡ್ತಿದ್ರು, ನೆಲಕ್ಕೆ ಹೋಗಿ ಆಡ್ಕೊಳ್ರಮ್ಮ, ಇಲ್ಲಿ ಯಾಕೆ ಆಡ್ತಿದ್ದೀರ ಅಂತ ಅಂದೆ ಅಷ್ಟೇನ. ನನ್ನ ಮೇಲೆ ಜಗಳ ಮಾಡ್ತೈತೆ ಅಯ್ಯಮ್ಮ ಕಮಲಮ್ಮ. ಅದಕ್ಕೆ ಸುಮ್ಮನೆ ನಮ್ಮ ಅಮ್ಮ ಬಂದು ಸಣ್ಣ ಪುಟ್ಟದಾಗ ಏನೋ ಒಂದು ವಾರ್ನಿಂಗ್ ಕೊಡ್ತಿತ್ತು ಅಷ್ಟೇ. ಗೌಡ್ರೆ ನೀವೇನು ತಲೆಗೆಡಿಸ್ಬೇಡ್ರಿ ಬಿಡಿ. ಅಲ್ಲ ಕಣ್ರಿ ಗೌಡ್ರೆ, ನನ್ನ ಮಕ್ಕಳು ಬಿಸ್ಲಾಗನ ಆಡ್ಕೊಂತಾರೆ, ನೆಲಗನ ಆಡ್ಕೊಂತಾರೆ. ಅದನ್ನ ಕಟ್ಕೊಂಡು ಇವ್ನು ಸೀನಪ್ಗೆ ಏನಾಗಬೇಕಾಗೈತೆ? ಬಂದ್ಬಿಟ್ಟ ಇಲ್ಲಿ ಹೇಳಕ್ಕೆ. ಏ ಕಮಲಮ್ಮ, ಅವ್ನು ಸೀನಪ್ಪ ಹೇಳಿದ್ರೆ ತಪ್ಪೇನಾಯ್ತಮ್ಮ? ಈ ಬಿಸಿಲು ಉರಿತೈತ್ ನೆಗಿ 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 ಅಂತಾನ. ಅಂಥದ್ರಾಗೆ ಆ ಮಕ್ಕಳನ್ನ ಬಿಸ್ಲಕ್ಕೆ ಬಿಟ್ಟಿದ್ದಲ್ಲ, ಲೆಕ್ಕ ಹಾಕ್ ನೀನು. ಗೌಡ್ರೆ ಬಿಸಿಲು ಸುಮಾರಾಗಿದ್ರೆ ಏನು ಆಗ್ತಿರ್ಲಿಲ್ಲ ಗೌಡ್ರಿ. ಇವಾಗ ಸ್ಕೂಲ್ಗಳಿಗೆ ರಜೆ ಕೊಟ್ಬಿಟ್ಟವ್ರಿ. ಈ ವರ್ಷ ಬಿಸಿಲು ಜಾಸ್ತಿ ಆಗೈತಿ. ಬಿಸಿಲು ಫುಲ್ ಟೆಂಪ್ರೇಚರು 36, 37, 38 ಡಿಗ್ರಿ ತಕ ಐತಿ. ಈ ಬಿಸಿಲಾಗ ಮಕ್ಕಳು ಓಡಾಡಿದ್ರೆ ತಲೆ ಇರ್ತವೆ, ಡಿಹೈಡ್ರೇಷನ್ ಆಗ್ಬಿಟ್ಟು ಸುಸ್ತಾಗೋದು, ಕೆಳಕ್ ಬೀಳೋದು ಇವೆಲ್ಲ ಹಾಕವೆ. ಗೌಡ್ರೆ ಮೊನ್ನೆ ಎಂತ ಕೆಲಸ ಐತಿವಿ 7-8 ದಿನದ ಹಿಂದೆ ಬೀದರ್ನಾಗೆ ಒಬ್ಬ ಹುಡುಗ ಬಿಸ್ಲಾಗ ಹೋಗಿದ್ನಂತೆ. ಬಿಸ್ಲಾಗ ಹೋಗ್ಬೇಕಾದ್ರೆ ಹೋಗಿ ತಳ್ತಿರು ಕೆಳಗ್ ತೋಪು ರೋಡ್ನಾಗ ಬಿದ್ದು ಅಲ್ಲೇ ಸತ್ತೋಗ್ಬಿಟ್ಟವನಂತೆ ಗೌಡ್ರಿ. ಅದಕ್ಕೆ ನಾನು ಪೇಪರ್ನ ಓದ್ದೆ, ಅದು ನೆನಪಿಗೆ ಬಂತು. ಎಲ್ಲ ಈ ಹುಡುಗರಿಗೆ ನಾನು ಹೆಚ್ಚು ಕಮ್ಮಿ ಆದತ್ತು ಅಂತ ಹಿಂಗೊಂದೆ ಗೌಡ್ರಿ ಅಷ್ಟೇನ. ಕಮಲ ಅದಕ್ಕೆ ನನ್ನ ಮೇಲೆ ಜಗಳಕ್ಕೆ ಬಂದೈತೆ. ನಾನು ದುರುದ್ದೇಶದಿಂದ ಏನು ಹೇಳಲ್ಲ ಗೌಡ್ರಿ. ಅಲ್ಲಿ ಬೀದರ್ನಾಗೆ 45, 48 ಡಿಗ್ರಿ ಐತಂತೆ ತಾಪಮಾನ. ಯೋಚನೆ ಮಾಡ್ರಿ ಗೌಡ್ರಿ, 29, 30 ಇದ್ರೆ ನಮ್ಮ ಕೈಲಿ ತಡ್ಕೊಂಬಕ್ಕಾಗಲ್ಲ. 48 ಡಿಗ್ರಿ, 45 ಡಿಗ್ರಿ ಅಂದ್ರೆ ಸುಲಭ. ನಿಗಿ ಉರಿತೈತಿ. ಯಪ್ಪ, ಅದಕ್ಕೆಲ್ಲೊಬ್ಬ ಸತ್ತೇ ಹೋಗ್ಬಿಟ್ಟವನಂತೆ ಹುಡುಗ. ಲೆಕ್ಕ ಹಾಕ್ರಿ ಗೌಡ್ರಿ, ಉತ್ತರ ಕರ್ನಾಟಕದಾಗಿ. ಏ ಕಮಲಮ್ಮ, ಕೇಳಿಸ್ಕೊಂಡೆ ನನ್ನ ಮಗ ಹೇಳಿದ್ದ? ನೋಡಲ್ಲ ಎಲ್ಲ ಬೀದರ್ನಾಗ ಪಾದರ್ನಾಗನ ಒಬ್ಬ ಸತ್ಯ ಹೋಯವನಂತ ಹುಡುಗ. ಅದಕ್ಕೆ ನಿನ್ನ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಹೇಳಿರೆ ನನ್ನ ಮಗನ ಮೇಲೆ ಜಗಳಕ್ಕೆ ಬಚ್ಚಲ್ಲ. ನಿಲ್ಲ ಕಾಕು ತೆಗಿಬಿಡಿ. ಹಿಂಗಲ್ಲ ಹೆಂಗಸ್ರು ಒಂದಿಟ್ಟು ತಾಳ್ಮೆ ಇರ್ಬೇಕು. ಕಮಲಮ್ಮ, ಮಕ್ಕಳು ದೇವ್ರ ಸಮಾನ. ಅವ್ರಿಗೆ ಕೇಡ್ ಬಯಸ್ಬಾರ್ದು. ಮಕ್ಳಿಗೆ ಪಾಪ ಏನ್ ಗೊತ್ತಾಗೈತೇಳು? ಬಿಸಿಲು ಜಾಸ್ತಿ ಇದ್ರು ಆಟ ಆಡ್ತವೆ, ಮಳೆ ಬಂದ್ರು ಆಟ ಆಡ್ತಿರ್ತವೆ. ಅದಕ್ಕೆ ಹೇಳ್ತೀನಿ ಕಮಲಮ್ಮ, ಬಿಸಿಲಾಗೆ ಮಕ್ಕಳಿಗೆ ನೆಳ್ಳಗಿರಕ್ಕೆ ಹೇಳ್ಬೇಕು. ತಲೆ ಮೇಲೆ ಏನನ್ನ ಟೋಪಿನೋ ಇಲ್ಲ ಒಂದು ಬಟ್ಟೆನೋ ಹಾಕಬೇಕು. ತಣ್ಣಂದ ನೀರು ಕುಡಿಸ್ತಿರ್ಬೇಕು, ಮಜ್ಜಿಗೆ ಕುಡಿಸ್ಬೇಕು, ನಿಂಬೆಹಣ್ಣಿನ ಜ್ಯೂಸ್ ಕುಡಿಸ್ಬೇಕು. ಒಟ್ಟ ಮಕ್ಕಳು ಮನೆ ಒಳಗಿರ್ಬೇಕು. ಬೇಸಿಗೆಗೆ 9 ಗಂಟೆ ತನಕ ಆಡ್ಕೊಂಬ್ಲಿ, ಬೈನಾಗ 5:15 ಮೇಲೆ ಆಡ್ಕೊಂಬ್ಲಿ. ಮಧ್ಯಾಹ್ನದಾಗ ಮಾತ್ರ ಯಾವುದೇ ಕಾರಣಕ್ಕೂ ಮಕ್ಕಳನ್ನೇ ಆಗಲಿ ನಾವು ನೀವೇ ಆಗಲಿ ಒಂದ್ರ ಒಟ್ಟು ನೆಳ್ಳಗಿರೋದು ಒಳ್ಳೇದು. ಈ ಕಾಲದಾಗೆ ಅರ್ಧ ಗಂಟೆಗೂ 3/4 ಗಂಟೆಗೂ ನೀರು ಕುಡಿತಲೇ ಇರ್ಬೇಕಂತೆ. ನಾನು ಇಂಟರ್ನೆಟ್ನಾಗೆ ಚಾಟ್ GPT-ನಾಗೆಲ್ಲ ನೋಡ್ತೀನಲ್ಲ, ಬ್ಯಾಸ್ಗೆಗೆ ನೀರು ಜಾಸ್ತಿ ಕೇಳ್ತೈತ್ ನಮ್ ದೇಹ. ಅದು ಕೇಳಲಿ ಬಿಡ್ಲಿ, ನಿಮಗ್ ಬಾಯಿ ಆರ್ತೈತೋ ಬಿಡ್ತೈತೋ ಗೊತ್ತಿಲ್ಲ, ನೀರು ಸುಮ್ಮನೆ ಕುಡಿತಿರ್ಬೇಕು. ವಾಟರ್ ಕ್ಯಾನ್ ಕೊಯ್ಕೊಂಡು ಕುಡಿತಿರ್ಬೇಕು. ಮನೆಗೆ ಒಂದು ಅರ್ವಿ ಇಕ್ಕೊಂಬಿಟ್ರೆ ತಣ್ಣಗಿರ್ತಾವ ನೀರು. ಕುಡಿದ್ರಾತು, ಮಜ್ಜಿಗೆ ಕುಡೀರಿ, ನಿಂಬೆಹಣ್ಣಿನ ಜ್ಯೂಸ್ ಕುಡೀರಿ, ಎಲ್ಲ ಕುಡಿದ್ರೆ ಒಳ್ಳೇದಾಕೈತಿ. ಇಲ್ಲಾಂದ್ರೆ ಡಿಹೈಡ್ರೇಷನ್ ಆಗ್ಬಿಟ್ಟು ಸಣ್ಣ ಸ್ಟ್ರೋಕ್ ಅಂತಾರ ಅದನ್ನ. ಏನ್ ಹೇಳು? ಸಣ್ಣ ಸ್ಟ್ರೋಕ್ ಆಗ್ಬಿಟ್ರೆ ತಲೆ ಸುತ್ತಬಿಟ್ಟು ಕೆಳಗೆ ಬಿದ್ಬಿಡ್ತಾರೆ. ಒಂದೊಂದ್ಸಲಿ ಪ್ರಾಣನೇ ಹೋಗೈತಂತೆ. ಅದಕ್ಕೆ ನೆಳ್ಳಾಗಿರ್ಬೇಕು ಮಕ್ಕಳೆಲ್ಲಾರು. ಸೀನಣ್ಣಯ್ಯ, ಹಂಗಾರೆ ಅಲ್ಲೆಲ್ಲನ ಬೀದರ್ನಾಗೆ ಬಿಸ್ಲಿಗೆ ಸತ್ತೋಗ್ಬಿಟ್ಟವ್ರೆ ಜನ. ದೇವ್ರಾಣೆ ನಂಗೆ ಗೊತ್ತಿಲ್ಲ ಕಣ್ಸೀನಣ್ಣೆ. ಮೊದ್ಲೇ ಹೇಳ್ಬೇಕು ತಾನೆ ನೀನು. ಸುಮ್ನೆ ನಿನ್ ಮೇಲೆ ಜಗಳಕ್ಕೆ ಬಂದೆ ನೋಡ್ ನಾನು. ಹೇಳ ಕೇಳ್ಬಿಟ್ಟೆ ಅಮ್ಮ ನೀನು. ಒಳ್ಳೆ ಈ ಪಾಂಡೇವಿದ ಕೋಳಿ ಬರಲ್ವ, ಎಗುರ್ಕೊಂಡು ಹಂಗ್ ಬಂದೆ ನಾನು ಮ್ಯಾಕ್ ಜಗಳಕ್ಕೆ. ನೀನು ಹೋಗ್ಲಿ ಬಿಡು, ಇಲ್ಲಿ ಜಗಳ ಇಂಪಾರ್ಟೆಂಟ್ ಅಲ್ಲ, ಜನಕ್ಕೆ ಒಳ್ಳೇದಾಗ್ಬೇಕು ಅಷ್ಟೇನ. ವಿಡಿಯೋ ನೋಡ್ತಿರೋರು ಎಲ್ರಿಗೂ ನಮಸ್ಕಾರ.
ಬೇಸಿಗೆಯಾಗ ಹುಷಾರಾಗಿರ್ಬೇಕು ನೀವು. ಹಾ, ನೀರ್ ಕುಡಿತಿರ್ಬೇಕು, ನೆಳ್ಳಾಗಿರ್ಬೇಕು. ಆ ತಲೆ ಮೇಲೆ ಯಾವಾಗಲೂ ಒಂದು ಬಟ್ಟೆ ಇರ್ಬೇಕು. ಬಿಳೆವು ತೆಳ್ಳನ್ ಬಟ್ಟೆ ಇಕ್ಕೋಬೇಕು ನೀವು. ಹುಡುಗರು ಮಕ್ಕಳನ್ನಂತೂ ಯಾವುದೇ ಕಾರಣಕ್ಕೂ ಬಿಸಿಲಾಗ ಕಳಿಸ್ಬೇಡ್ರಿ. ಏನೇನು ರವಷ್ಟು ಉರಿತೈತೆ ಬಿಸಿಲು. ಇಲ್ಲೂ ನಮ್ಮ ತುಮಕೂರು ಸಿರದಾಗೆಲ್ಲ 35-36 ಡಿಗ್ರಿ ಐತೆ ತಾಪಮಾನ. ಅದರಿಂದಾಗಿನ ಎಲ್ರು ತಣ್ಣಗಿರ್ಬೇಕು, ಮನೆಗೆ ಇರ್ಬೇಕು. ಅಂದ್ರೆ ಒಟ್ಟು ಬದುಕು ಬಾಳು ಕಮ್ಮಿ ಆದ್ರೂ ಪರವಾಗಿಲ್ಲ. ಜೀವಿದ್ರೆ 1000 ಬದುಕು ಮಾಡ್ಕೋಬಹುದು, ಕೋಟ್ಯಾಂತರ ರೂಪಾಯಿ ದುಡ್ಡು ದುಡಿಬಹುದು. ಜೀವನೇ ಇಲ್ಲ, ಪ್ರಾಣನೇ ಇಲ್ಲ ಅಂತಂದ್ರೆ ಏನ್ ದುಡಿತೀರಪ್ಪ? ನೆಳ್ಳಗಿರ್ರಿ, ಒಳ್ಳೇದಾಗ್ಲಿ. ನೆಳ್ಳಗಿರಿ, ನೀರ್ ಕುಡೀರಿ, ಮಜ್ಜಿಗೆ ಕುಡೀರಿ, ಎಲ್ಲ ಚಂದಾಕಿದ್ದು. ಏನಾರ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ರಪ್ಪನ ಆಸ್ಪತ್ರೆಗೆ ತೋರಿಸ್ಕೊಳ್ರಿ. ಕಾಟಾಚಾರ ಮಾಡೋದು ದಾಡ ಬಂದು ಮಾಡಕ್ ಹೋಗ್ಬೇಡ್ರಿ. ಹೆಂಗ ಮರಿಬೇಡ್ರಿ.